ಹೆಂಗಸರು ಈ 3 ಗುಟ್ಟುಗಳನ್ನು ಗಂಡಂದಿರಿಗೆ ಹೇಳಲೇಬಾರದು. ಸ್ನೇಹಿತರೆ, ಗಂಡ ಹೆಂಡತಿಯ ಸಂಬಂಧ ಕಡೆಯವರೆಗೂ ಅನ್ಯೋನ್ಯವಾಗಿರಬೇಕು ಅಂದ್ರೆ ಅವರು ಸದಾಕಾಲ ತಮ್ಮ ಸಂಸಾರವನ್ನು ಸಂತೋಷದಿಂದ ನಿಭಾಯಿಸಿಕೊಂಡು ಹೋಗಬೇಕು. ಅಂದ್ರೆ ಹೆಂಗಸರು ಕೆಲವೊಂದು ಗುಟ್ಟುಗಳನ್ನ ತಮ್ಮಲ್ಲಿಯೇ ಬಚ್ಚಿಟ್ಟುಕೊಳ್ಳಬೇಕು. ಆಗ ಮಾತ್ರ ಸಂಸಾರ ಸುಖವಾಗಿ ಸಾಗುತ್ತದೆ ಹಾಗೂ ಎಲ್ಲರೂ ಮೆಚ್ಚುವಂತೆ, ಇನ್ನೊಬ್ಬರಿಗೆ ಮಾದರಿಯಾಗುವಂತೆ ಬದುಕಲು ಸಾಧ್ಯವಾಗುತ್ತದೆ. ಹಾಗಾದ್ರೆ ಗಂಡ ಹೆಂಡತಿಯ ಸಂಸಾರ ಅನ್ಯೋನ್ಯವಾಗಿ ಸಾಗಬೇಕು ಅಂದ್ರೆ ಗಂಡ ಹೆಂಡತಿ ಸಂತೋಷದ ಜೀವನವನ್ನು ಮುನ್ನಡೆಸಿಕೊಂಡು ಹೋಗಬೇಕು ಅಂದ್ರೆ ಈ 3 ಗುಟ್ಟುಗಳನ್ನ ಹೆಂಡತಿಯಾದವಳು ತನ್ನ ಗಂಡನ ಮುಂದೆ ಪ್ರಸ್ತುತಪಡಿಸಬಾರದು. ಅದೆಷ್ಟೇ ಸಂಕಷ್ಟ ಬಂದರೂ ಹೆಂಡತಿಯಾದವಳು ಗಂಡನಿಗೆ ಈ 3 ಗುಟ್ಟುಗಳನ್ನ ಯಾವತ್ತೂ ಕೂಡ ಹೇಳಲೇಬಾರದು. ಬನ್ನಿ ಹಾಗಾದ್ರೆ ಆ ಗುಟ್ಟುಗಳು ಯಾವುವು ಅಂತ ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ. 1. ಅಕ್ಕಪಕ್ಕದ ಮನೆಯ ಹೆಂಗಸರ ವರ್ಣನೆಯನ್ನ ಯಾವತ್ತೂ ತಮ್ಮ ಗಂಡಂದಿರ ಮುಂದೆ ಮಾಡಲೇಬಾರದು. ಯಾಕಂದ್ರೆ ಇಂತಹ ಕೆಲಸ ಮಾಡಿದರೆ ಗಂಡನ ಮನಸ್ಸಿನಲ್ಲಿ ಬೇರೆಯ ಮನೋಭಾವನೆ ಹುಟ್ಟುತ್ತದೆ. ಹೆಂಡತಿಯಾದವಳು ತನ್ನ ಗಂಡನನ್ನ ಸರ್ವಸ್ವ ಅಂತ ತಿಳಿದು ತನ್ನ ರೂಪ ಸೌಂದರ್ಯ ತನ್ನಲ್ಲಿರುವ ಎಲ್ಲವನ್ನ ಗಂಡನಿಗೆ ಸಮರ್ಪಣೆ ಮಾಡಬೇಕೇ ವಿನಾ ಇನ್ನೊಬ್ಬರ ವರ್ಣನೆಯನ್ನ ತನ್ನ ಸ್ವಂತ ಗಂಡನ ಮುಂದೆಯೇ ಮಾಡಬಾರದು. 2. ಹೆಂಡತಿ ಆದವಳು ತನ್ನ ಗಂಡನ ಮುಂದೆ ಬೇರೆ ಗಂಡಸರನ್ನು ಹೊಗಳಬಾರದು. ಪತ್ನಿಯಾದವಳು ತನ್ನ ಪತಿಯ ಮುಂದೆ ಬೇರೆ ಗಂಡಸರ ಮುಂದೆ ಹೊಗಳಿದರೆ ಅವನ ಮನಸ್ಸಿನಲ್ಲಿ ಬೇರೆ ವಿಚಾರಗಳು ಬರತೊಡಗುತ್ತದೆ. ಹೆಂಡತಿಯ ಮೇಲೆ ರೇಗತೊಡಗುತ್ತಾನೆ. ಕೋಪ ಮಾಡಿಕೊಂಡು ಮನೆಯ ಎಲ್ಲಾ ವಾತಾವರಣವನ್ನ ಹಾಳು ಮಾಡಿಬಿಡುತ್ತಾನೆ. ಇದರಿಂದ ಇಡೀ ಸಂಸಾರ ಅಲ್ಲೋಲಕಲ್ಲೋಲ ಆಗುವ ಸಂಭವವಿರುತ್ತದೆ. 3. ಮನೆಯಲ್ಲಿ ಅತ್ತೆ ಮಾವಂದಿರ ಜೊತೆ ಚಿಕ್ಕ ಪುಟ್ಟ ಗಲಾಟೆಗಳಾಗಿದ್ದರೆ ಅದನ್ನು ತನ್ನ ಗಂಡನಿಗೆ ಪತ್ನಿ ಹೇಳಲೇಬಾರದು. ಮನೆ ಅಂದ ಮೇಲೆ ಚಿಕ್ಕ ಪುಟ್ಟ ಮಾತುಗಳು ಬರುತ್ತೆ ಹೋಗುತ್ತೆ. ಹಾಗಂತ ಅತ್ತೆ ಮಾವಂದಿರು ಬೈದ ವಿಷಯ ಹೆಂಡತಿಯಾದವಳು ಗಂಡನಿಗೆ ಹೇಳಿದರೆ ಅವನಿಗೆ ತುಂಬಾ ಬೇಜಾರಾಗುತ್ತೆ. ಸಂಸಾರ ಬೇರೆ ಗತಿಯಲ್ಲಿಯೇ ಸಾಗತೊಡಗುತ್ತದೆ. ಇದರಿಂದ ಕಲಹ ಉಂಟಾಗುತ್ತದೆ. ಒಬ್ಬರಿಗೊಬ್ಬರು ಕೋಪ ಮಾಡಿಕೊಂಡು ಸಂಸಾರ ಬಿರುಕು ಮೂಡುವಂತಹ ಸ್ಥಿತಿಗೆ ತಲುಪುತ್ತದೆ. ಸ್ನೇಹಿತರೆ, ಹೆಣ್ಣು ಸಂಸಾರದ ಕಣ್ಣು. ಹೆಣ್ಣು ಮನೆಯ ಮಹಾಲಕ್ಷ್ಮಿ. ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಕೂಡ ಅಂತಾರೆ. ಎಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ನಾವು ಈ ವಿಡಿಯೋದಲ್ಲಿರುವ ಮಾಹಿತಿಯನ್ನು ನಿಮಗೆ ಕಲ್ಪಿಸುತ್ತೇವೆ. ಹೆಂಡತಿಯಾದವಳು ಗಂಡನಿಗೆ ಈ 3 ಗುಟ್ಟುಗಳನ್ನ ಅದೆಷ್ಟೇ ಕಷ್ಟ ಬಂದರೂ ಅದೆಷ್ಟೇ ಸಂಕಷ್ಟದ ಪರಿಸ್ಥಿತಿಗಳು ಬಂದರೂ ಹೇಳಲೇಬಾರದು. ಆಗ ಮಾತ್ರ ಸಂಸಾರ ಚೆನ್ನಾಗಿ ಸಾಗುತ್ತೆ. ಹೆಣ್ಣು ಮನೆಯಲ್ಲಿರುವ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಮಕ್ಕಳನ್ನು ನಿಭಾಯಿಸುತ್ತಾ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಬೇಕು. ಆದ್ರೆ ಅದು ಸಾಮಾನ್ಯದ ಕೆಲಸವಲ್ಲ. ಅವಳಿಗೂ ಕೂಡ ಕೋಪ ಬರುತ್ತೆ ನಿಜ, ಆದರೆ ಆ ಕೋಪ ಕ್ಷಣ ಮಾತ್ರದಲ್ಲಿ ಕಡಿಮೆಯಾಗುತ್ತೆ. ಮತ್ತೆ ನಿಮ್ಮ ಸಂಸಾರ ಹ್ಯಾಪಿ ಮೂಡ್ಗೆ ಬರುತ್ತೆ. ನಿಮ್ಮ ಸಂಸಾರ ಸುಖ ಸಂತೋಷದಿಂದ ಕೂಡ್ಲಿ ಅಂತ ಹಾರೈಸುತ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ.